ಬಾಯಿಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತಂತ್ರ. ಹೌದು ತಂತ್ರ ಕುತಂತ್ರ. ಯಾವ ತಂತ್ರ? ಕುತಂತ್ರ. ಕುತಂತ್ರ. ಅಕ್ಕಿಯಲ್ಲಿ ಆಸೆ, ನೆಂಟರಲ್ಲಿ ಪ್ರೀತಿ, ಡಾಂಬಿಕ ಭಕ್ತಿ ಬೇಡ ಅಂತ ಹೇಳಿದ್ರು. ಯಾರು ಹೇಳಿರಪ್ಪ ಈ ಮಾತಾ? ಯಾಕದನ್ನು ತಗೊಂಡು ಏನ್ ಮಾಡದಿ? ಅಡಿಯಪ್ಪ ಮಾರಾಯರು ಈ ಮಾತು ಹೇಳಿದಾರು. ಹೌದಿಲ್ಲ? ಈ ಮಾತಿನ ತಾತ್ಪರ್ಯ ಏನದ ಹನುಮಂತಣ್ಣ? ಏನಪ್ಪ? ನಸಲಲ್ಲಿ ವಿಭೂತಿ, ಕಿಸೆಯಲ್ಲಿ ಕತ್ತರಿಪ್ಪ ಅಂತಂದ್ರ ಹಿಂಗಂದ್ರ ಹೆಂಗ? ಇಲ್ಲಿ ಗಣಪತಿ ಜಾಗಕ್ಕೆ ಬಂದಿವಪ್ಪ ಅಂತಂದ್ರ ಬಂದಿವಂದ್ರ ಗಣಪತಿಗೆ ಕಾಲ ಬಿದ್ದು ಹಿಂದೆ ಸರಿಯುವಂತ ಸಮಯದೊಳಗ ಅಲ್ಲಿ ಇರ್ತಕ್ಕಂತ ವಿಭೂತಿ ಆಗಲಿ, ಪ್ರಸಾದ ಆಗಲಿ, ಭಂಡಾರ ಆಗಲಿ, ಹೌದಿಲ್ಲ? ಗಣಪತಿ ಮುಂದಿದ್ದಿರ್ತಕ್ಕಂತ ಭಂಡಾರ ಆಗ್ಲಿ, ವಿಭೂತಿ ಆಗಲಿ, ಹಣಿಗೆ ಹಚ್ಕೊಳ್ಳುವಂತ ಸಮಯದೊಳಗ ಪ್ರಸಾದ ಹಣಿಗೆ ಹಚ್ಕೊಳ್ಳುವಂತ ಸಮಯದೊಳಗ ಅದು ನಾವು ಭಕ್ತಿಯಿಂದ ಮುಟ್ಟದಿವಪ್ಪ ಅಂತಂದ್ರ ಅದು ನಮ್ಮ ಪಾಲಿಗೆ ಏನಕ್ಕದ? ಬಂಗಾರ ಅಕ್ಕದ. ಹೌದಿಲ್ಲ? ಜೇರ್ ಕಿಸೆದೊಳಗ ಒಂದು ಕತ್ರಿ ಇಟ್ಕೊಂಡ ಇಲ್ಲಿ ಎಷ್ಟು ಮಂದಿ ಬರ್ತಾರ ನೋಡು, ಇದ್ರ ಒಳಗ ಯಾರದರೆ ಕಿಸೆ ಹೊಡಿಯುವಂತ ಶಕ್ತಿ ಕೊಡುವಪ್ಪ ಗಣಪತಿ ಅಂದ್ರ ಗಣಪತಿ ಕೊಡ್ತಾನೇನ? ಅದಕ್ಕ ಹಂಗ್ಯಾಂಗ್ ಕೊಡ್ತಾನ? ಏನ್ ಮಾಡ್ತಾನ? ಮುಂದಿನ ಸಂಧಿಗೆ ಹೇಳ್ತಿಲ್ಲ, ಎಂದೂ ಆಗಂಗಿಲ್ಲ ಅಂತ ಹೇಳಿದ್ರು. ಇದಕ್ಕೆ ನಸಲಲ್ಲಿ ವಿಭೂತಿ, ಕಿಸೆಯಲ್ಲಿ ಕತ್ತರಿ, ಬಾಯಿಯಲ್ಲಿ ಶಿವ ಮಂತ್ರ, ಮನದಲ್ಲಿ ಕುತಂತ್ರ. ಹೌದು ಕುತಂತ್ರ. ಬಾಯಿ ಒಳಗರೆ ಬೀರ ದೇವ್ರ ನಮ್ಮವ, ಮಾಳಿಂಗ್ರ ನಮ್ಮವ, ಅಮೋಘ ಸಿದ್ದು ನಮ್ಮವ. ಹೌದು ಅಭಿಷೇಕ್ ನಮ್ಮವ, ಸುರೇಶ್ ಮಾಸ್ತರ್ ನಮ್ಮವ, ಅಕ್ಷಯ್ ನಮ್ಮವ, ಕಿಚ್ಚ ಸುದೀಪ್ ನಮ್ಮವ. ಮತ್ತ ಹಿಂಗ ಹೇಳುದು ಮತ್ತ ದಿನನಿತ್ಯ ಓಂ ನಮಃ ಶಿವಾಯ ಮಂತ್ರ ಜಪಿಸುದು. ನೀವು ನಮ್ಮವ್ರಪ್ಪ. ಕಾಕ ಗೊತ್ತಾಗೈತಿ, ಗೊತ್ತಾಗಿಲ್ಲ ನೋಡ. ನಿಂಗ ನೀ ಕೇಳ್ತಿಲ್ಲ ಮಾತಾಡಿದ ಕಾಕ ಕೇಳ್ತಿಲ್ಲ ಅಂತ ಹೇಳಿ ಕಾಕ ನಿನ್ನ ನೋಡಕತ್ತ ನಾವು ಬಾಳತನ ಹನುಮಂತ. ಹೌದಿಲ್ಲ? ಬಾಯಿ ಒಳಗರೆ ದೇವರ ನಾಮಸ್ಮರಣೆಯನ್ನು ನುಡಿದು ಮನಸ್ಸಿನ ಒಳಗರೆ ಯಾರ ಮನೆಗೆ ಬೆಂಕಿ ಹತ್ತದ, ಯಾರ ಮನಿ ಹೊಡಿಬೇಕಂತ ಹೇಳ್ಕೊಂಡು ನಮ್ಮ ಮನಸ್ಸಿನಾಗ ನಾವು ವಿಚಾರ ಮಾಡಿದಿವಪ್ಪ ಅಂತಂದ್ರ ಯಾರ ಮನೆಗೆ ಬೆಂಕಿ ಹಚ್ಚಲಿ ಅಂತ ಹೇಳಿ ಅಂತ ವಿಚಾರ ನಮ್ಮ ಮನಸ್ಸಿನಾಗಿತ್ತಪ್ಪ ಅಂತಂದ್ರ ಏಕಟ್ ಯಾವ ದೇವರ ನಾಮಸ್ಮರಣೆ ಮಾಡಿದ್ರು ವ್ಯರ್ಥ ಅಂತ ಹೇಳಿದ್ರು. ಹೌದು ಪ್ರಯೋಜನ ಇಲ್ಲ. ಅಕ್ಕಿಯಲ್ಲಿ ಆಸೆ, ನೆಂಟರಲ್ಲಿ ಪ್ರೀತಿ. ಈ ಮಾತು ಹೆಂಗಪ್ಪ? ಇವತ್ತು ಮನಿ ಒಳಗ ಒಂದು ಅಕ್ಕಿ ಚೀಲ ತುಂಬಿದ ಇರ್ತದ. ಹೌದಿಲ್ಲ? ಅಕ್ಕಿ ಚೀಲ ತುಂಬುದ ಚೀಲ ಮನಿ ಒಳಗಿದ್ದಂತ ಸಮಯದೊಳಗ ನಿಮ್ಮ ಮನಿಗೆ ಬೀಗರ್ ಬಂದ್ರಪ್ಪ ಅಂತಂದ್ರ ಬಂದಿರ್ತಾರಲ್ಲ ಪೌಣ್ಯಾರ ಬರ್ತಾರಿಲ್ಲ? ಬೀಗರ್ ಬಂದಂತ ಸಮಯದೊಳಗ ಮನಿ ಒಳಗ ರೇಷನ್ ಏನಕ್ಕದ? ಖಾಲಿ ಹಾಕೋತ್ ಹೋಗ್ತದ. ಅವಾಗ ನಮ್ಮ ಮನಸ್ಸಿನಾಗ ಮೂಡಬಾರದು. ಏನಂತ ಮೂಡಬಾರದು? ಇವತ್ತು ನಮ್ಮ ಮನಿ ಒಳಗಿರ್ತಕ್ಕಂತ ರೇಷನ್ ಹೆಚ್ಚಿಗೆ ಹೋಗಿರಬಾರದು. ಬೀಗರೇ ಮನಿಗೆ ಬರುದು ಹೋಗುದು ಮಾಡಿರ್ಬೇಕಪ್ಪ ಅಂತಂದ್ರ ಎಂದರೆ ಹಾಕದೇನದ? ಹಂಗ ಆಗ್ತದ. ಬೀಗರ್ ಬಂದ್ರೆ ರೇಷನ್ ಖಾಲಿ ಆಗುದೇ. ಇಂತ ಡಾಂಬಿಕ ಭಕ್ತಿನೇ ಬ್ಯಾಡ ಅಂತ ಹೇಳಿದ್ರು. ಹೌದು. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಈಗಾಗಲೇ ನಮ್ಮ ತಂಗಿ ಬಹಳ ಮಾರ್ಮಿಕವಾಗಿ ಎರಡು ಪ್ರಶ್ನೆಗಳನ್ನ ಕೇಳಿದಳು. ಮೊದಲು ನಮಗೆ ಎರಡು ಕೇಳಿದಂತ ಸಮಯದೊಳಗ ನಮಗ ತಿಳಿದ ಮಟ್ಟಿಗೆ ಉತ್ತರ ಕೊಟ್ಟಂತ ಸಮಯದೊಳಗ ತಂಗಿ ಸರಿಯಾದ ಉತ್ತರ ಅಂತ ಹೇಳಿ ಎರಡು ಉತ್ತರ ಒಪ್ಕೊಂಡಾಳ. ಎರಡು ಉತ್ತರ ಒಪ್ಕೊಂಡು ಒಂದ್ ಮಾತಾಡಿಕಿಟ್ಟಿದೀವಿ ನಾವ್ ಇಲ್ಲಿ. ಏನ್ ಇಟ್ಟಿರಪ್ಪ? ಅವ ಹನುಮಂತಣ್ಣ ಹೇಳ್ದ ಅವ್ರಿಗೆ ಗುಣಿಕಿ ಅವರಿಗೆ ಬಹುಶಃ ಉತ್ತರ ಬರಂಗ್ ಕಾಣಲ್ಲ, ಅದಕ್ಕೆ ಬಿಟ್ಟು ಹೋಗ್ಯಾರ ಅಂತ ಹೇಳಿದ್ರು. ಹೌದಾ? ಹನುಮಂತಣ್ಣ ಹಂಗ ಬಿಟ್ಟು ಹೋಗಿಲ್ಲ ನಾವು. ಹೆಂಗ ಬಿಟ್ರಿಪ್ಪ? ಯಾಕಂದ್ರ ತಂಗಿ ಶಾಣೆ ಅಳದಾಳ. ಹೌದಿಲ್ಲ? ತಂಗಿ ಶಾಲೆ ಆಡದಾಳ ಖರೆ. ಮತ್ ನೀನು ತಂಗಿ ಕೂಡ ಬೆನ್ ಹತ್ತಿದಿ, ತಂಗಿ ಮ್ಯಾಲಾಗ ಬರ್ಲಾಕತ್ತಿದಿಪ್ಪ ಅಂತಂದ್ರ ನೀ ಎತ್ತರದಿವ ಇಲ್ಲ ಅಂತ ಹೇಳಿ ಒಂದು ಅಡಕಿಟ್ಟು ಹಂಗ ಹೋಗಿದ್ದೀವಿ ನಾವು. ಏನ್ ಅಡಕಿಟ್ಟಿದೀವಿ ಹನುಮಂತ? ಹೆಣ್ಣು ಮಕ್ಕಳ ಬಾಯಿ ಒಳಗ ಮಾತು ನಿಂದ್ರಂಗಿಲ್ಲ, ಗಂಡಸರ ಬಗಲಾಗ ಕೂಸು ನಿಂದ್ರಂಗಿಲ್ಲ. ಯಾರ ಶ್ರಾಪ ಆಗ್ಯಾದ ಅಂತೇಳಿ ತಂಗಿ ಕೇಳದಂತ ಸಮಯದೊಳಗ ನಾವ್ ಏನ್ ಹೇಳಿದ್ದೀವಪ್ಪ ಅಂತಂದ್ರ ಯಾವ ಧರ್ಮ ರಾಜ ತಾಯಿ ಆಗಿರ್ತಕ್ಕಂತ ಕುಂತಿಗೆ ಶ್ರಾಪ ಕೊಟ್ಟಿದ್ದ ಅಂತ ಹೇಳಿದಂತ ಸಮಯದೊಳಗ ತಂಗಿ ಇದು ಒಪ್ಕೋದಿಂದಳ ಉತ್ತರ ಕರೆಕ್ಟ್ ಅದ ಅಂತ ಹೇಳಿದ್ರು. ಇದ್ರ ಒಳಗೆ ಏನ್ ಅಡಕಿಟ್ಟು ಹೋಗಿದ್ದೀವಿ ನಾವು? ಇದ್ರೊಳಗ ಗಂಡ ಮಕ್ಕಳ ಕೈಯಾಗ ಕೂಸ್ ಯಾಕ ನಿಲ್ಲಲ್ಲ? ಇದು ಅಡಕಿಟ್ಟು ಹಂಗ ಬಿಟ್ಟು ಹೋಗಿದ್ದೀವಿ. ತಂಗಿ ಶಾಣೆ ಅದಾಳ, ಎತ್ತರ ಅದಾಳ, ಹಿಡ್ದಾಳ ಖರೆ. ಹನುಮಂತನ ಗೊತ್ತಾಗಿಲ್ಲ ಅದ. ಹೌದಿಲ್ಲ? ತಂಗಿ ಇದಕ್ಕ ಉತ್ತರ ಹೆಂಗೈತಿಪ್ಪ ಅಂತಂದ್ರ ಹೆಂಗ್ರಿಪ್ಪ? ಗಂಡ ಮಕ್ಕಳ ಬಗಲಾಗ ಕೂಸು ನಿಂದ್ರಂಗಿಲ್ಲ. ಯಾರ ಶ್ರಾಪ ಆಗೈತಿಪ್ಪ ಅಂತಂದ್ರ ಯಾವ ಶಿವ ಪಾರ್ವತಿಯವರು ಪಾರ್ವತಿ
ದೇವಿ ಒಂದು ದಿನ ಏನ್ ಮಾಡಿದ್ಲಪ್ಪ ಅಂತಂದ್ರ ಕಾರ್ತಿಕ್ ಅನ್ನುವಂತ ಮಗನಿಗೆ ಏನಪ್ಪಾ ಅಂತಂದ್ರ ಶಿವನ ಕೈಯಾಗ ಕೊಟ್ಟು ಹೋಗಿದ್ದಳು. ಹೌದಾ ಶಿವನ ಕೈಯಾಗ ಕೊಟ್ಟು ಹೋದಂತ ಸಮಯದೊಳಗ ಶಿವ ಏನ್ ಮಾಡಕತ್ತಿದ್ದ, ಹೂ ಅಂತ ಹೇಳಿದ್ದ ಯಾರಿಗೆ? ಪಾರ್ವತ ದೇವಿಗೆ. ಕೂಸಿ ತಗೊಂಡ್ ನೋಡಂತ ಸಮಯದೊಳಗ ಶಿವ ಹೂ ಅಂದಿದ್ದ. ಅವಾಗ ಕೊಟ್ಟು ಪಾರ್ವತ ದೇವಿ ಹೋದಳು. ಶಿವ ಏನ್ ಮಾಡ್ದಪ್ಪ ಅಂತಂದ್ರ ಬರೇ ಧ್ಯಾನದೊಳಗ ಕೂತ. ಧ್ಯಾನದೊಳಗ ಕೂತು ಪಾರ್ವತ ದೇವಿ ಹೋಗಿ ಹೊಳ್ಳಿ ಬರುವಷ್ಟರಲ್ಲಿ ಅಲ್ಲಿ ಏನು ಶಿವನಿಗೆ ಕೂಸಿಗೆ ನೋಡತ್ ಹೇಳಿದ್ರು ನೋಡು. ಪಾರ್ವತ ದೇವಿ ಹೋಗಿ ಹೊಳ್ಳಿ ಬರುದ್ರಾಗ ಕಾರ್ತಿಕ್ ಅನ್ನುವಂಥದ್ದು ಕೂಸಿ ಇಲ್ಲಾಗಿತ್ತು. ಅಲ್ಲಿ ಇಲ್ಲದಂತ ಸಮಯದೊಳಗ ಪಾರ್ವತ ದೇವಿ ಕೇಳ್ತಾಳ ಪರಮಾತ್ಮಗ, ಏನಂತ ಕೇಳ್ತಾಳ? ನಿನ್ನ ಕೈ ಒಳಗ ಕೂಸಿಗೆ ನೋಡ್ಕೋತ ಹೇಳಿ ಹೋಗಿನ್ನ. ಕೂಸು ಎಲ್ಲದಂತ ಸಮಯದೊಳಗ ಪರಮಾತ್ಮ ಬರೇ ಧ್ಯಾನದೊಳಗ ಕೂತಿದ್ದ. ಪಾರ್ವತ ದೇವಿ ಹೇಳ್ದವ, ಏನಂತ್ರಿಪ್ಪ? ನನಗ ಗೊತ್ತಿಲ್ಲ ಅನ್ನೋ ಮಾತಾಡ್ದ. ಯಾರು? ಪರಮಾತ್ಮ. ಅವಾಗೆ ಪಾರ್ವತ ದೇವಿ ಪರಮಾತ್ಮಗ ಶ್ರಾಪ್ ಕೊಟ್ಟಾಳ. ಏನಂತ? ಯಾವಾಗ ನಾ ನಿನಗ ಗಂಡ ಮಕ್ಳಿಗೆ ಕೂಸಿಗೆ ನೋಡ್ಕೋತ ಹೇಳಿ ಹೋಗಿನಪ್ಪ ಅಂತಂದ್ರ ಹೊಳ್ಳಿ ಬರುತ್ತನ ಕೂಸು ನಿನ್ನ ಬಲ್ಲಿ ಇಲ್ಲಾಗೈತಿಪ್ಪ ಅಂತಂದ್ರ ಇವತ್ತಿನ ಹಿಡ್ಕೊಂಡ ಗಂಡ ಮಕ್ಳ ಬಗಲಾಗ ಕೂಸು ನಿಂದ್ರಬಾರ್ದು ಅಂತೇಳಿ ಪಾರ್ವತ ದೇವಿ ಶಿವನಿಗೆ ಏನಪ್ಪಾ ಅಂತಂದ್ರ ಶ್ರಾಪ ಕೊಟ್ಟಾಳ ತಂಗಿ. ಇದು ನಮಗ ತಿಳಿದ ಪ್ರಕಾರ ಅದ, ಹೌದಿಲ್ಲ? ಇದು ನಮಗ ತಿಳಿದಾದ. ಇದನ್ನು ಕರೆಕ್ಟ್ ಇತ್ತಂದ್ರ ಒಪ್ಕೋ, ಇಲ್ಲ ಅಂದ್ರ ಹೇಳ್ಬಿಡು ಅದೇನಿಲ್ಲ ನಂಗಿಲ್ಲ. ಅವೇಳು ಒಪ್ಕೊಂಡಿರತ್ತ ಇವೇಳು ಒಪ್ಕೊಳ್ಳೋದೇನಿಲ್ಲ ನಂಗಿಲ್ಲ. ಅದಕ್ಕೆ ಇರ್ಲಿ. ತಂಗಿ ಕೇಳಪ್ಪ ಅಂತ ನಾವೇಳು ಕೇಳಿದೀವಿ. ತಂಗಿ ಏನಪ್ಪಾ ಅಂತಂದ್ರ ತನಗ ತಿಳಿದ ಮಟ್ಟಿಗೆ ಹೇಳ್ಯಾಳ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ಅವು ಕೇಳಿ ಮತ್ತ ಬಂದು ಯಾರ ಪ್ರಶ್ನೆ ಕೇಳ ತಂಗಿ. ಏನ್ ಕೇಳ್ಯಾರಪ್ಪ? ಏನ್ ಕೇಳಿದ್ರಪ್ಪ ಅಂತಂದ್ರ ಯಾವ ಹೊನ್ನ ಬೇವರಿಗೆ ಒಳಗ ತಂಗಿ ಹಂಗ ವಿಚಾರ ಮಾಡ್ಯಾಳ. ಬರೇ ಹೊನ್ನ ಬೇವರಿಗೆ ಬಿಟ್ಟು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಕರ್ಜಿಗೆ ಅದ. ಒಟ್ಟು ತಮ್ಮ ಊರು ಸಮೀಪ ಪ್ರಶ್ನೆ ಚಾಲು ಮಾಡಿಬಿಟ್ಟಾಳ. ಹೌದಿಲ್ಲ? ಹೊನ್ನ ಬೇವರಿಗೆ ಒಳಗ ಮೊದಲು ಅದೇ ಕೇಳ್ಯಾಳ. ಈಗೂ ಹೊಳ್ಳಿ ಹೊನ್ನ ಬೇವರಿಗೆ ಬಗ್ಗೆ ಕೇಳ್ಬೇಕಂತ ತಿಳ್ಕೊಂಡ ಹೊನ್ನ ಬೇವರಿಗೆ ರಾಮಕ್ಕ ಬರಗಾಲ ಬಿದ್ದಂತ ಸಮಯದೊಳಗ ಎಲ್ಲಾ ಊರಿನ ಜನರು ಗುಳೆ ಕಟ್ಕೊಂಡು ಹೋಗುವಂತ ಸಮಯದೊಳಗ ಹೌದು ಸಿದ್ಧ 3 ಭಟ್ಟು ಮಾಡ್ಯಾರ. 3 ಬರಳು ಮಾಡದಂತ ಸಮಯದೊಳಗ ಎಲ್ಲಾ ಜನರು ಏನ್ ಮಾಡಿದ್ರಪ್ಪ ಅಂತಂದ್ರ ಹೌದು ಸಿದ್ಧ ಧರ್ಮದ ಕಟ್ಟಿ ಮ್ಯಾಗ ನಿಂತ 3 ಬರಳುಗಳು ಮಾಡ್ಯಾನಪ್ಪ ಅಂತಂದ್ರ ಇವೇನೋ 3 ನಿಮಿಷ ಬಿಟ್ಟು ಬರ್ತದ ಅನ್ನೋದು ಮಳಿ ಗೊತ್ತಾಗುವಲ್ಲ, 3 ತಾಸು ಬಿಟ್ಟು ಬರ್ತದ ಅನ್ನೋದು ಗೊತ್ತಾಗಿಲ್ಲ, 3 ವರ್ಷ ಬಿಟ್ಟು ಬರ್ತದ ಅನ್ನೋದು ಜನರಿಗೆ ಗೊತ್ತಾಗ್ಲಿಲ್ಲ. ಮುಂದೆ ಹೋಗುವಂತ ಸಮಯದೊಳಗ ಯಾರು ಈ ಸೋಮನ ಮುತ್ಯನ ಮಗ ಆಗಿರ್ತಕ್ಕಂತ ಯೋಗೇಣ ಮುತ್ಯ ಮಳಿ ಕರ್ದಾನ. ಮಳಿ ಕರ್ದಂತ ಸಮಯದೊಳಗ ಅವಾಗ ಹೌದು ಸಿದ್ಧ ಏನ್ ಮಾಡ್ಯಾರಪ್ಪ ಅಂತಂದ್ರ ಇವನಿಗೆ ಯೋಗಣ ಮುತ್ಯಾಗ ಶ್ರಾಪ ಕೊಟ್ಟಾನ ಅನ್ನೋ ಮತ್ತ ತಂಗಿ ಕೇಳಿದಳು. ಎದರ ಸಲುವಾಗಿ ಶ್ರಾಪ ಕೊಟ್ಟಾನ? ಯಾಕಂದ್ರೆ ಮಳಿ ಕರ್ದದ್ದು ಎಲ್ಲಾ ಜನರಿಗೆ ಒಳ್ಳೇದಾಗ್ಯದ, ಎದರ ಸಲುವಾಗಿ ಶ್ರಾಪ ಕೊಟ್ಟಾನ ಅಂತ ಕೇಳಲ್ಲ ತಂಗಿ. ಹೌದಿಲ್ಲ? ಬಹಳ ಸಂತೋಷದ ಮಾತದ, ಹೌದಿಲ್ಲ? ಇನ್ನೊಂದು ಏನು ಕೇಳಿದಳು? ಏನಪ್ಪಾ ಅಂತಂದ್ರ ನಾವು ಅಷ್ಟ ಮದಗಳು ಎಷ್ಟು ಎಲ್ಲೆಲ್ಲದವಂತ ಸಮಯದೊಳಗ ತಂಗಿ ಅಷ್ಟ ಮದಗಳ ಬಗ್ಗೆ ತಿಳಿದಟ್ ಹೇಳ್ಯಾಳ. ಹೊಳ್ಳಿನ ಎಲ್ಲಿ ಕೇಳಿ ನೋಡು ಕೇಳಕತ್ತಾಳ. ಏನಪ್ಪಾ ಅಂತಂದ್ರ ಅಣ್ಣ ಅಷ್ಟ ಮದಗಳ ಕೇಳನಪ್ಪ ಅಂತಂದ್ರ ಹೊಳ್ಳಿ ಅಣ್ಣಗ ಯಾಕ್ರಿ ಸುಮ್ಕೊಂಡ್ರು ಅಲ್ಲಿ ಶಿರಾ ಮಾಡ್ಯಾರ ತಿನ್ನೋಗ್ರಿ. ಹೊಳ್ಳಿ ಅಷ್ಟ ದಳಗಳ ಚಕ್ರಗಳು ಎಷ್ಟು ಅದಾವು, ಎಲ್ಲೆಲ್ಲಿ ಅದಾವು ಅಂತ ಕೇಳಿದಳು ತಂಗಿ. ಹೌದಿಲ್ಲ? ತಂಗಿ ಒಂದು ಮಾತು ಹೇಳ್ತಾನು. ಏನ್ರಿಪ್ಪ? ನಾ ಅಷ್ಟ ಮದಗಳಂತ ಕೇಳಿದಂತ ಸಮಯದೊಳಗ 8 ಮದಗಳದಾವು. ಅವು ನಿನ್ನ ತಿಳಿದ ಮಟ್ಟಿಗೆ ಹೇಳಿದಿ, ಹೌದಿಲ್ಲ? ನೀವು ಹೊಳ್ಳಿ ಅಷ್ಟ ದಳ ಚಕ್ರ ಅದಾವ ಅಂತ ಏನ್ ಕೇಳಿದ್ ನೋಡ್ ತಂಗಿ. ಅಷ್ಟ ದಳ ಚಕ್ರ ಇಲ್ಲ. ಚಕ್ರಗಳು ಎಷ್ಟದಾವು? ಸಪ್ತದಳ ಚಕ್ರಗಳದಾವ ತಂಗಿ. ಸಪ್ತದಳ ಚಕ್ರಗಳು. ಅಷ್ಟದಳ ಇಲ್ಲ. ಸಪ್ತದಳ ದಳ ಅಂದ್ರೆ ಎಷ್ಟು? 7 ಚಕ್ರಗಳದಾವ ತಂಗಿ. ನೀ ಹೇಳ್ತಿ 8 ಚಕ್ರಗಳದಾವ ಹೇಳಣ್ಣ ಅಂತ ಹೇಳ್ತಿ. 8 ಚಕ್ರಗಳಿಲ್ಲ ತಂಗಿ, 7 ಚಕ್ರಗಳದಾವ. 7 ಯಾಕ್ರಿ ಕಾಕ? ಕಾಕ ಗೊತ್ತಾಗೈತಿ ನೋಡಲ್ಲಿ. ಶಿವನ್ ಅಂದ್ರ ಮತ್ತೆ 7 ಅಂದ್ರ ಬೇರೆ ನಮಗನ. ನಮ್ ಕಡೆ ಶಿವನ್ ಅಂತಾರ. ಹೆಂಗ? 7 ಚಕ್ರಗಳದಾವ ತಂಗಿ, ಹೌದಿಲ್ಲ? ಆ 7
ಚಕ್ರಗಳು ಎಲ್ಲೆಲ್ಲಿ ಅದಾವ ಹಾ ಆ 7 ಚಕ್ರಗಳು ಯಾವ್ಯಾವ ಅಂತೇಳಿ ತಂಗಿ ಕೇಳಪ್ಪ ಅಂತಂದ್ರ ಹಾ ತಂಗಿ ಅವಕರ ಹೆಸರುಗಳು ಏನಪ್ಪಾ ಅಂತಂದ್ರ ಏನ್ರಿಪ್ಪ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ ಆಧಾರ ಚಕ್ರ. ಆಧಾರ ಚಕ್ರ ಆಧಾರ ಚಕ್ರ ಎಲ್ಲಪ್ಪ ಅಂತಂದ್ರ ಗುದಸ್ಥಾನದೊಳಗಿರ್ತದ, ಎಲ್ಲಿ ಗುದಸ್ಥಾನದೊಳಗ. ಹಾ ಮತ್ತ ಎರಡನೇದು ಯಾವ್ದಪ್ಪ ಅಂತಂದ್ರ ಸ್ವಾಧಿಷ್ಠಾನ ಚಕ್ರ. ಹೌದಾ ಯಾವುದು ಸ್ವಾದಿಷ್ಟಾನ ಚಕ್ರ ಸ್ವಾಧಿಷ್ಠಾನ ಚಕ್ರ. ಹಾ ಅದು ಎಲ್ಲಪ್ಪ ಅಂತಂದ್ರ ಲಿಂಗ ಸ್ಥಾನದೊಳಗ ಇರ್ತದ. ಹೌದಾ ಮೂರನೇದು ಮಣಿಪೂರಕ ಚಕ್ರ. ಮಣಿಪೂರಕ ಚಕ್ರ ಮಣಿಪೂರಕ ಚಕ್ರ ನಾಭಿ ಬಿಂದು ಒಳಗ ಸ್ಥಾನದೊಳಗ ಇರ್ತದ. ಹೌದ್. ಎಲ್ಲಿ ಅಲ್ಲೇ ನಾಭಿ ಹಾ ನಾಭಿ ಸ್ಥಾನದೊಳಗ ಇರ್ತದ ಹನುಮಂತ. ಹೌದು ಹೌದಿಲ್ಲ? ಹೌದ್. 4ನೇ ಚಕ್ರಪ್ಪ ಅಂತಂದ್ರ ಅನಾಹತ ಚಕ್ರ. ಹಾ. ಅದು ಹೃದಯ ಸ್ಥಾನದೊಳಗ ಇರ್ತದ. ಹೌದಾ ಹೌದಿಲ್ಲ? ಹೌದ್. 3ನೇದು ವಿಶುದ್ಧಿ ಚಕ್ರ. ಹೌದ್. ಅದು ಕಂಠ ಸ್ಥಾನದೊಳಗ ಇರ್ತದ. ಹೌದಾ 6ನೇದು ಆಜ್ಞೆ ಅಥವಾ ಅಗ್ನಿ. ಅಗ್ನಿ ಆಜ್ಞಾನು ಕರಿತಾರ, ಅಗ್ನಿನು ಕರಿತಾರ. ಹೌದ್. ಹೌದಿಲ್ಲ? ಹಾ. 6ನೇ ಚಕ್ರ ತಂಗಿ ಹೌದ್. ಆಜ್ಞಾ ಮತ್ತು ಅಗ್ನಿ ಚಕ್ರ ಇದು ಭ್ರೂ ಮಧ್ಯ ಸ್ಥಾನದೊಳಗ ಇರ್ತದ. ಭೂಮಧ್ಯ ಹಾ ಹೌದ್. ಇನ್ನು 7ನೇ ಚಕ್ರ ಯಾವ್ದಪ್ಪ ಅಂತಂದ್ರ ಸಹಸ್ರ ದಳನು ಅಂತ ಕರಿತಾರ, ಸಹಸ್ರಾರ ಅಂತ ಕರಿತಾರ, ಹಾ. ಮತ್ತ ತೂರ್ಯ ತಳನು ಕರಿತಾರ ತಂಗಿ. ಹೌದಾ ಹೌದಿಲ್ಲ? ಹಾ. ಸಹಸ್ರ ದಳ ಚಕ್ರಪ್ಪ ಅಂತ ಇದು ಎಲ್ಲಿ ಇರ್ತದಪ್ಪ ಅಂತ ಶಿರದಲ್ಲಿಯ ಬ್ರಹ್ಮರಂಧ್ರ ಸ್ಥಾನದೊಳಗ ಇರ್ತದ ತಂಗಿ. ಹೌದಾ ನೀ ಕೇಳಿದಿ ಅಷ್ಟ ದಳ ಚಕ್ರ ಅಂತೇಳಿ. ಅಷ್ಟದಳ ಚಕ್ರ ಇಲ್ಲ ತಂಗಿ, ಸಪ್ತದಳ ಚಕ್ರಗಳದಾವು. ಹೌದಾ ಹೌದಿಲ್ಲ? ಹಾ. 1ನೇ ಪ್ರಶ್ನೆಗೆ ಉತ್ತರ ಖುಲ್ಲ ತಂಗಿ. ಹಾ ಮತ್ ಇನ್ನೊಂದು ಏನೋ ಹೊನ್ನ ಬೆವರಿಗೆ ಇದು ಕೇಳಿದ್ವಿ ನೋಡು. ಹಾ ಆ ಪ್ರಶ್ನೆಕ್ ಉತ್ತರ ಹೆಂಗೈತಪ್ಪ ಅಂತಂದ್ರ ಹೆಂಗಪ್ಪ ಅಲ್ಲಿ ಏನ ಹೌದು ಸಿದ್ಧ ಶ್ರಾಪ ಹಾಕ್ಯಾನಂತ ನೀ ಹೇಳಿದ್ ನೋಡ್ ತಂಗಿ. ಆಹಾ ಅಲ್ಲಿ ಹೌದು ಸಿದ್ಧಗ ಶ್ರಾಪ ಆಗಿಲ್ಲ. ಆಗಿಲ್ಲ ಹೌದಿಲ್ಲ? ಹಾ. ಅಲ್ಲಿ ಹೊನ್ನೇನಪ್ಪ ಅಂತಂದ್ರ ಯೋಗ್ಯಾನ ಮುತ್ಯಾಗ ಬೆನ್ನಿಗೆ ಹುಣ್ಣು ಹುಟ್ಟಬೇಕಾಗಿತ್ತಂದ್ರ ಒಂದು ಕಾರಣ ಅದ. ಏನ್ ಕಾರಣ ಅದ ಏನೈತಪ್ಪ ಅಂತಂದ್ರ ಏನಪ್ಪ ಯಾವ ಹನ್ನ ಬೀವರಿಗೆ ಗ್ರಾಮಕ್ಕ ಬರಗಾಲ ಬಿದ್ದಂತ ಸಮಯದೊಳಗ ಸಮಯದೊಳಗ ಅವಾಗ ಏನ ಹೌದು ಸಿದ್ಧ 3 ಬೆರಳು ಮಾಡಿ ತೋರಿಸಿದ್ದು ನೋಡು. ಹೌದಾ ಜನರು ಅವಾಗ ತಪ್ಪು ತಿಳ್ಕೊಂಡಾರ. ಏನಂತ ಹೆಂಗಪ್ಪ ಅಂತಂದ್ರ ಆಹಾ. ಹೌದು ಸಿದ್ಧ 3 ಬೆರಳು ಮಾಡ್ಯಾನಪ್ಪ ಅಂತಂದ್ರ ಹೌದಾ ಏನ 3 ನಿಮಿಷ ಹೇಳನೋ, 3 ತಾಸು ಹೇಳನೋ, 3 ಗಳಿಗೆ ಹೇಳನೋ, 3 ವರ್ಷ ಹೇಳನೋ ಅನ್ನೋದು ಜನರಿಗೆ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಅಲ್ಲಿ ಹೌದು ಸಿದ್ಧ ಏನ್ ಹೇಳನಪ್ಪ ಅಂತಂದ್ರ ಆಹಾ 3 ಬೆರಳು ಎದಕ್ ಮಾಡ್ಯಾನಪ್ಪ ಅಂತಂದ್ರ ಹಾ ಯಾವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗ 4 ಮಂದಿ ವರವಿನ ಮಕ್ಕಳದಾರ. ಹೌದು 4 ಮಂದಿ ಯಾರು ಅವತಾರ ಹೌದು ಸಿದ್ಧ, ದೇವೇಂದ್ರ ಬಿಳಿಯಾಣ ಸಿದ್ಧ, ಆಚಾರ್ಯ ಗೌಡ, ಸೋಮಣ್ಣ ಮುತ್ಯ, ಕಡಿಹುಟ್ಟ ಕನ್ನಪ್ಪ ಒಡೆಯ. ಹೌದಾ ಇವರು 4 ಮಂದಿ ವರವಿನ ಮಕ್ಕಳು. ತಾಯಿ ಒಬ್ಬಕ್ಕಿ ಹೆಣ್ಣು ಮಗಳು ರೇಬುಕಾದೇವಿ ಅಂತ ನಮ್ಮ ಕಡೆ ಕರಿತಾರ, ಹಾ. ಈ ಕಡೆ ಜಿನ್ನಾಬಾಯಿ ಅಂತೇಳಿ ಕರಿತಾರ ಚಿಕ್ಕೋಡಿ ಭಾಗದಾಗ ಚಿಕ್ಕೋಡಿ ಭಾಗದಾಗ. ಹೌದ್. ಹೌದಿಲ್ಲ? ಹಾ. ಈ ಕಡೆ ಜಿನ್ನಾಬಾಯಿ ಅಂತ ಕರಿತಾರ. ಹೌದ್. ಹೌದು ಸಿದ್ಧ 3 ಬೆರಳು ಎದಕ್ಕ ಮಾಡ್ಯಾನಪ್ಪ ಅಂತಂದ್ರ ಯಾಕೆಪ್ಪ ಏನು ಹೊನ್ನ ಬೇವರಿಗೆ ಗ್ರಾಮಕ್ಕ ಬರಗಾಲ ಬಿದ್ದಿತ್ತು ನೋಡು. ಆಹಾ 3 ಬೆರಳು ಯಾಕೆ ಮಾಡ್ಯಾನಪ್ಪ ಅಂತಂದ್ರ ಆಹಾ ನಮ್ಮ 3ನೇ ತಮ್ಮನ ಮಗ ಆಗಿರ್ತಕ್ಕಂತವ ಹೌದಾ ಯಾರು ಹಾ ಯಾರು ಹೌದು ಸಿದ್ಧ ಬಿಳಿಯಾಣಿ ಸಿದ್ಧ ಸೋಮಣ್ಣ ಮುತ್ಯನ ಮಗ. ಹಾ ಯಾರು? ಸೋಮಣ್ಣ ಮುತ್ಯನ ಮಗ ಆಗಿರ್ತಕ್ಕಂತವ ಹತ್ತೂರು ಯೋಗ್ಯಾಣ ಮುತ್ಯ. ಹೌದ್. ಹತ್ತೂರು ಯೋಗ್ಯಾಣ ಮುತ್ಯ ಮಳಿ ಕರಿತಾನ ತಿಳ್ಕೊಂಡ. ಹಾ, ಹಾ. 3ನೇ ಅವನಪ್ಪ ಅಂತಂದ್ರ ಹೌದ್. 3ನೇ ಮಗನ 3ನೇ ನನ್ನ ತಮ್ಮನ ಮಗ ಆಗಿರ್ತಕ್ಕಂತ 3ನೇದವನ ಮಗ ಮಳಿ ಕರಿತಾನ ತಿಳ್ಕೊಂಡು ಬಟ್ ಮಾಡ್ಯಾನ ಹೊರತಾಗಿ ಹೌದ್. 3 ಟೈಮಿಂಗ್ ಮ್ಯಾಗ ಬಟ್ ಮಾಡಿಲ್ಲ ಹೌದು ಸಿದ್ಧ ಅಲ್ಲಿ. ಹೌದಾ ಹೌದಿಲ್ಲ? ಹೌದ್. ಅವಾಗ 3ನೇದವ ಏನ್ ಬಟ್ ಮಾಡ್ಯಾರ ನೋಡು ಹೌದು ಸಿದ್ಧ. ಆಹಾ. ಮುಂದೆ ಯಾರು? ಸೋಮಣ್ಣ ಮುತ್ಯನ ಮಗ ಆಗಿರ್ತಕ್ಕಂತ ಹತ್ತೂರು ಯೋಗ್ಯನ ಮುತ್ಯ ಕಂಬಳಿ ಬೀಸಿ ಮಳಿ ಕರ್ದಾನ. ಹೌದಾ ಮಳಿ ಬಂದಿತ್ತು. ಅಲ್ಲಿ ಏನು ಹುಣ್ಣು ಹುಟ್ಟಬೇಕಾಗಿತ್ತಂದ್ರ ತಂಗಿ ಶ್ರಾಪ ಕೊಡ್ಲಿಲ್ಲ. ಹಾ ಹುಣ್ಣು ಹುಟ್ಟಬೇಕಾಗಿತ್ತಂದ್ರ ಏನ್ ಕಾರಣದಪ್ಪ ಅಂತಂದ್ರ ಏನಪ್ಪ ಅವಾಗ ಹೌದು ಸಿದ್ಧ ಏನ್ ಮಾಡ್ದಪ್ಪ ಅಂತಂದ್ರ ಏನು ಸೋಮಣ್ಣ ನನ್ನ ತಮ್ಮನ ಮಗ ಆಗಿರ್ತಕ್ಕಂತ ಸೋಮಣ್ಣ ಮುತ್ಯ ಮಳಿ ಕರ್ದಾನ ನಾ ಹೇಳದ ಪ್ರಕಾರ. ಹೌದ್. ಆದ್ರೆ ಇವ ಶರೀರ ಆಸೆ ಬಿಟ್ಟಾನೋನು ಇಲ್ಲೋ ನೋಡ್ಬೇಕಂತ ತಿಳ್ಕೊಂಡ. ಹಾ ಶರೀರ ಆಸೆ ಬಿಟ್ಟಾನೋನು ಇಲ್ಲೋ ಅಂತೇಳಿ ನೋಡ್ಬೇಕಂತ ತಿಳ್ಕೊಂಡ. ಅವಾಗ ಹೌದು ಸಿದ್ಧ ಪರೀಕ್ಷೆ ಮಾಡೋ ಸಲುವಾಗಿ ಹುಣ್ಣು ಬಿಟ್ಟ ಹೊರತಾಗಿ ಶ್ರಾಪ ಆಗಿ ಹುಣ್ಣು ಹುಟ್ಟಿಲ್ಲ ತಂಗಿಯಲ್ಲಿ. ಹೌದಾ ಇಷ್ಟೇ ನಿನ್ನ ಉತ್ತರ. ಹೌದ್. ಯಾಕೆ ಹುಣ್ಣು ಹುಟ್ಟಬೇಕಾಗಿತ್ತು ಅಂದ್ರೆ ಒಂದು ಕಾರಣ ಏನು? ಏನು ಶರೀರದ ಆಸೆ ಯೋಗ್ಯನ ಮುತ್ಯ ಶರೀರ ಮ್ಯಾಗ ಆಸೆ ಇಟ್ಟಾನೋ ಶರೀರದ ಆಸೆ ಬಿಟ್ಟಾನೋ ಅನ್ನೋ ಒಂದು ಕಾರಣಕ್ಕಾಗಿ ಹೌದ್. ಹುಣ್ಣು ಹುಟ್ಟಿಸ್ಯಾನ ಹೊರತಾಗಿ ಶ್ರಾಪದಿಂದ ಹುಣ್ಣು ಹುಟ್ಟಿಸಿಲ್ಲ. ಹೌದ್ ಹೌದ್ ಇಷ್ಟೇ ನಿನ್ನ ಉತ್ತರ. ಹಾ ಹೌದಿಲ್ಲ? ಹೌದ್. ಅದಕ್ಕ ಇರ್ಲಿ. ಯಾಕಪ್ಪ ಅಂತಂದ್ರ ತಂಗಿ 2 ಕೇಳ್ಯಾಳ, ಮುಂದಿನ ಸಂಧಿ ಕರೆಕ್ಟ್ ಇದ್ರ ಒಪ್ಕೋತಾಳ. ಹೌದ್. ಇಲ್ಲಪ್ಪ ಅಂತ ಬ್ಯಾರೆ ಇತ್ತಂದ್ರ ಉತ್ತರ ಖುಲ್ಲ ಮಾಡ್ತಾಳ. ಹೌದ್. ಹೌದಿಲ್ಲ? ಹೌದ್. ಅದಕ್ಕೆ ಇರ್ಲಿ. ಇರ್ಲಿ ಯಾಕಪ್ಪ ಅಂತಂದ್ರ ಅವ್ರು 2 ಕೇಳ್ಕೊತ ಬಂದಾರ, ನಾವ್ 2 ಹೊಳ್ಳಿ ಕೇಳೋ ಏನ್ ಕೇಳೋದಪ್ಪ ಅಂತಂದ್ರ ಏನಪ್ಪ ಒಂದೇ ಕೇಳೋ ತಂಗಿಗಿನ್ನ
ಒಂದೇ ಹಾಕಿ ಕೇಳ್ರಿ ಆಡ ಏ ಬೇಡ ಬ್ಯಾಡತ್ರಿ ಒಂದೇ ಏನಪ್ಪಾ ಅಂತಂದ್ರ ತಂಗಿಗೆ ಏನ್ರಿಪ್ಪ ಆಗಳೇ ಏನಪ್ಪಾ ಅಂತಂದ್ರ ಹೇಳಿದ್ವಿ ತಿಳಿದ ಮಟ್ಟಿಗೆ ಹೇಳಾಳ ಆಹಾ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನು ಯಾವ ಕೈಲಾಸದೊಳಗ ಕೈಲಾಸದೊಳಗ ಶಿವನ ಸೇವೆ ಮಾಡ್ತಿದ್ದ ಯಾರು ಯಾರು ಕಳವಿ ನಾರಾಯಣ ಗೌಡ ಕಳಿವಿ ನಾರಾಯಣ ಗೌಡ ಕಳವಿ ನಾರಾಯಣ ಗೌಡ ಶಿವನ ಸೇವೆ ಮಾಡ್ತಿದ್ದ ಹಾ ಕಳವಿ ನಾರಾಯಣ ಗೌಡ ಒಂದು ದಿನ ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಾಗಿತ್ತು ಕಾಶಿ ಯಾತ್ರೆಗೆ ಹಾ ಹೌದ್. ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಾಗಿತ್ತು ಹಾ. ಕಾಶಿ ಯಾತ್ರೆಗೆ ಹೋಗಿ ಬರುತ್ತಾನ ಹಾ ಹಾ ಇಲ್ಲಿ ಪೂಜಾಕ ಯಾರಿಗ ಹಚ್ಚಿ ಹೋಗ್ಬೇಕ ತಿಳ್ಕೊಂಡು ವಿಚಾರ ಮಾಡ್ಲಕತ್ತ ಹೌದ್. ವಿಚಾರ ಮಾಡಿ ಶಿವನಿಗೆ ಕೇಳಿದಂತ ಸಮಯದೊಳಗ ಶಿವ ಏನ್ ಹೇಳ್ತಾನಪ್ಪ ಅಂತಂದ್ರ ಏನಪ್ಪ ನಿನ್ನ ತಂಗಿ ಆಗಿರ್ತಕ್ಕಂತ ಸೂರಮ್ಮ ದೇವಿಗೆ ಭರಮ ದೇವ್ರಿಗೆ ಕೊಟ್ಟು ಮದ್ವಿ ಮಾಡು ಹೌದು ಹೌದಿಲ್ಲ ಹೌದ್. ಸೂರಮ್ಮ ದೇವಿಗೆ ಭರಮ ದೇವಿ ಕೊಟ್ಟು ಮದ್ವಿ ಮಾಡು ಹಾ. ಅದೇ ಭರಮ ದೇವ್ರಿಗೆ ತಂದು ನನ್ನ ಪೂಜಾಕ ಹಚ್ಚಿ ನೀ ಕಾಶಿ ಯಾತ್ರೆ ಹೋಗತ್ತೇಳ್ದ ಹೌದ್. ಶಿವನ ಮಾತಿನ ಪ್ರಕಾರ ನಾರಾಯಣಗೌಡ ಏನ್ ಮಾಡ್ದ ಏನು ತಂಗಿ ಆಗಿರ್ತಕ್ಕಂತ ಸೂರಮ್ಮ ದೇವಿಗೆ ಭರಮ ದೇವ್ರಿಗೆ ಕೊಟ್ಟು ಮದ್ವಿ ಮಾಡ್ದ ಹೌದು ಮದ್ವಿ ಮಾಡಿ ಭರಮ ದೇವರ ಪೂಜಾಕ್ ಹಚ್ಚಿ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋದ ಹಾದ ಇಲ್ಲಿ ತಂಗಿಗೆ ಏನ್ ಕೇಳುದಪ್ಪ ಅಂತಂದ್ರ ಏನಪ್ಪ ಸಾಕ್ಷಾತ್ ಭಗವಂತನ ಸೇವಾ ಸಾಕ್ಷಾತ್ ಭಗವಂತನೇ ಮುಂದಿದ್ದ ಮುಂದಿದ್ದ ಯಾರು ಕಳವಿ ನಾರಾಯಣಗೌಡನ ಮುಂದ ಹೌದ್. ಕಳವಿ ನಾರಾಯಣಗೌಡ ದಿನನಿತ್ಯ ಶಿವನ ಸೇವನ ಮಾಡ್ತಿದ್ದ ಸಾಕ್ಷಾತ್ ಭಗವಂತ ಅವನ ಮುಂದಿದ್ದ ಹೌದ್. ಆದ್ರೂ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಂತೇಳಿ ಹೋಗ್ಯಾನಪ್ಪ ಅಂತಂದ್ರ ಹಾ. ಆ ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಾಗಿತ್ತಂದ್ರ ಕಾರಣ ಏನು ಹೌದು ಕಾರಣ ಏನು ಹಾ ಸಾಕ್ಷಾತ್ ಶಿವನೇ ಅವನ ಮುಂದೆ ಅದಾನ ಅದಾನ ಶಿವನ ಸೇವನೆ ಮಾಡ್ತಿದ್ದ ಮಾಡ್ತಿದ್ದ ಆದ್ರೂ ಮೀರಿ ಕಾಶಿ ಯಾತ್ರೆಗೆ ಹೋಗ್ಯಾನಪ್ಪ ಅಂತಂದ್ರ ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಾಗಿತ್ತಂದ್ರ ಕಾರಣ ಏನು ಯಾವ ಕಾರಣಕ್ಕೆ ಹಾದ ವಾದ ಹೌದ್. ಇದು ಒಂದೇ ಮಾತು ಇರ್ಲಿ ತಂಗಿಗೆ ಹಾ. ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ